ಅಲ್ಲ ನಿಮಗೆ ಟಿಕೆಟ್ ಕೊಡಿಸಿದ್ದು ಯಾರು ಸರ್? ಮೇಡಮ್ ಏನಾಯಿತು ಅಂದರೆ MC ಸುಧಾಕರ್ ಸರ್ ಎಲ್ಲ ಪ್ರಸ್ತಾಪಿಸ್ತಾರೆ. ನನ್ನ ಹೆಸರು ಡೆಲ್ಲಿಗೆ ಹೋದಾಗ ನನ್ನ ಪರವಾಗಿ ವೀರಪ್ಪ ಮೊಯ್ಲಿ ಸಾಹೇಬ್ರೊಬ್ಬರೇ ಬ್ಯಾಟಿಂಗ್ ಮಾಡೋದು ಅಲ್ಲಿ, ಅಂದರೆ CWCಯಲ್ಲಿ ಇನ್ಯಾರೂ ಇರಲ್ಲ, ನಾನು ಯಾರಿಗೂ ಗೊತ್ತೂ ಇಲ್ಲ. ಆವಾಗ ನನ್ನ ಬಯೋಡೇಟಾ ಕೇಳ್ತಾರೆ ರಾಹುಲ್ ಗಾಂಧಿಯವರು, ಒಬ್ಬ ಆರ್ಪ್ಯಾನ್ ಹುಡುಗ ಹಿಂಗೆ. ಅವ್ರು ಹೇಳ್ತಾರೆ ಇಂಥ ಹುಡುಗರಿಗೊಂದು ಪ್ಲ್ಯಾಟ್ಫಾರ್ಮ್ ಕೊಡೋಣ, ಲೆಟ್ ಹಿಮ್ ಪ್ರೂವ್ ಅಂತ. ನನ್ನ ಹೆಸರು ಇನ್ನೇನು ಅರ್ಧ ಗಂಟೆಯಲ್ಲಿ 1 ಗಂಟೆಯಲ್ಲಿ ನನಗೆ ಫೋನ್ ಬಂತು ಡೆಲ್ಲಿಯಿಂದ. ವೀರಪ್ಪ ಮೊಯ್ಲಿ ಒಬ್ರು ಹೇಳಿದ್ರು 1 ಗಂಟೆಯಲ್ಲಿ ಬಾಯ್ ಸಾರಿ ನೈ ಓರಾಯ್ ಅಂದರು. 1 ಗಂಟೆಯಲ್ಲಿ ಫಸ್ಟ್ ಡಿಸ್ಕಷನ್ಸಲ್ಲಿ ನನ್ನ ಹೆಸರು ಆಲ್ಮೋಸ್ಟ್ ಅಲ್ಲಿ ಸ್ಕಿಪ್ ಆಗಂಗಿರುತ್ತೆ. ಇನ್ನೊಬ್ಬರ ಹೆಸರು ಬಂದ್ಬಿಡುತ್ತೆ. ಅವ್ರು ಯಾರು ಅಂದರೆ ಕೋಲಾರಲ್ಲಿ ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್ ಇದೆಲ್ಲ ಮ್ಯಾಮ್, ಅದರ ಓನರ್ ಮಗ GH ನಾಗರಾಜ್ ಅವ್ರ ಮಗ ಶ್ಯಾಮ್ ಸರ್ ಅಂತ, ಅವ್ರ ಹೆಸರು ಫೈನಲ್ ಆಗುತ್ತೆ. ಊಟ ಆದಮೇಲೆ ಅದೇನು ಅನಿಸುತ್ತೋ ಏನೋ 2:30 ಡಿಸ್ಕಷನಲ್ಲಿ 2 o'clock ಡಿಸ್ಕಷನಲ್ಲಿ ವೈ ಕಾಂಟ್ ವಿ ಟ್ರೈ ದಿಸ್ ಬಾಯ್ ಅಂತಾರೆ. ಆವಾಗ ನನಗೆ ಹಿಂಗೆ ಹೆಸರು ಹಿಂಗೆ ಟಿಕ್ ಆಗ್ತಾರೆ. ನನಗೆ ಹೇಳ್ತಾರೆ ನಮ್ಮ ಅಭಿಷೇಕ್ ದತ್ ಅವರು, ಲಾಸ್ಟ್ ಮಿನಿಟಲ್ಲಿ ನಿಂದು ಹೆಂಗೆ ಹೆಸರು ಫೈನಲ್ ಆಯಿತು ಅಂತ. ಇನ್ನೇನು ಸ್ಕಿಪ್, ಯಾಕಂದ್ರೆ ನನ್ನ ಪರವಾಗಿ ಮೊಯ್ಲಿ ಸಾಹೇಬ್ರು ಒಬ್ಬರೇ CWCಯಲ್ಲಿ ಲಾಬಿ ಮಾಡಿದ್ದು, ಅಲ್ಲಿ ಇನ್ಯಾರೂ ನನ್ನ ಪರವಾಗಿ ಮಾತಾಡೋರು ಇರಲಿಲ್ಲ. ಅವ್ರಿಗೆ ಸಪೋರ್ಟ್ ಜಾಸ್ತಿ ಇತ್ತು ಆವತ್ತು CWCಯಲ್ಲಿ ಅವ್ರ ಪರವಾಗಿ. ಆಗ ಮೊಯ್ಲಿ ಸಾಹೇಬರು ಇದು ಮಾಡಿದ್ರು. ದೆನ್ ಲಕ್ಕಿಲಿ ಸೊ ವೀರಪ್ಪ ಮೊಯ್ಲಿ ಅವರು ನಿಮ್ಮ ಪರವಾಗಿ ತುಂಬ ಆ ಟೈಮಲ್ಲಿ ಬೇರೆಯವ್ರ ಹೆಸರು ಲಿಸ್ಟ್ ಪಬ್ಲಿಷ್ ಆಗಬೇಕಾಗಿತ್ತು ಮೇಡಮ್. ನಾನು ಅವ್ರನ್ನ ಒಂದಿನ ಸಂಜೆ ಹೋಗಿ ಭೇಟಿ ಮಾಡ್ತೀನಿ. ಆವತ್ತು ಸೆಕೆಂಡ್ ಲಿಸ್ಟ್ ಬರುತ್ತೆ, ಸಂಜೆ ಸೆಕೆಂಡ್ ಲಿಸ್ಟ್ ಬರುತ್ತೆ. ಆ ಸೆಕೆಂಡ್ ಲಿಸ್ಟಲ್ಲಿ ಬೇರೆಯವ್ರ ಹೆಸರು ಪ್ರಿಂಟ್ ಆಗಿ ರಿಲೀಸ್ ಆಗಬೇಕು. ಇನ್ನೊಂದು 2 ಅವರ್ಗೆ ಲಿಸ್ಟ್ ಬರುತ್ತೆ ಅನ್ನೋಷ್ಟೊತ್ತಿಗೆ ಫೋನ್ ಮಾಡಿ ಹೋಲ್ಡ್ ಮಾಡಿಸ್ಬಿಟ್ರು. ಸ್ಟಿಲ್ ಐ ರಿಮೆಂಬರ್ ದ ಸೀನ್. ಸರ್ ಮನೇಲಿದ್ದೀನಿ, ಪ್ಲೀಸ್ ಹೋಲ್ಡ್ ದಟ್ ನೇಮ್ ಅಂದರು. ಮತ್ತೆ 3rd ಲಿಸ್ಟ್ಗೆ ಮತ್ತೆ ಡಿಸ್ಕಷನ್ಗೆ ಹೋಯ್ತು. ಆವತ್ತು 2 ಅವರ್ ಲೇಟ್ ಆಗಿದ್ರು ಸ್ಟೋರಿ ಇಸ್ ಡಿಫ್ರೆಂಟ್. ನಿಮ್ಮ ಹೆಸರು ಅನೌನ್ಸ್ ಆದಾಗ ಕಣ್ಣಲ್ಲಿ ನೀರು ಬಂತ? ಎಮೋಷ್ನಲ್ ಅಲ್ವಾ ಮ್ಯಾಮ್, ಅದು ಎಮೋಷ್ನಲ್. ಬಟ್ ನನಗೆ ಏನನ್ಸಿತ್ತು ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ಮೇಡಮ್ ಅದು ಟಿಕೆಟ್ ಆಗುತ್ತೆ ಅನ್ನೋ 5 ದಿನಕ್ಕೆ ಮುಂಚೆ ನನ್ನ ಶ್ರೀಮತಿ, ನನ್ನ ಕುಟುಂಬದವ್ರು ಎಲ್ರಿಗೂ ಹೋಗಿ ಹೇಳಿದೆ. ಒಬ್ಬರೂ ಇಷ್ಟಪಡಲಿಲ್ಲ. ನೀವು ಕಷ್ಟಪಟ್ಟು ಪರಿಶ್ರಮ ಕಟ್ಟಿದ್ದೀರಾ, ಹಾಳು ಮಾಡ್ಕೊತೀರಾ, ಅಷ್ಟು ದುಡ್ಡು ಸಂಪಾದಿಸಿದ್ದೀರಾ, ಖರ್ಚು ಮಾಡ್ಕೊಂಡ್ಬಿಡ್ತೀರಾ, ನೀವು ಯಾರ ವಿರುದ್ಧ ನಿಲ್ತಾ ಇರೋದು, ಗೆಲ್ಲಕ್ಕಾಗುತ್ತಾ? ನಾನೊಂದು 100 ಜನ ಕೇಳಿದ್ರೆ 100 ಜನ ಒಂದೇ ಆನ್ಸರ್, ನೋ, ಡೋಂಟ್ ಗೋ ಅಂಡ್ ಕಂಟೆಸ್ಟ್. ನಾನು ನಮ್ಮ ಮಿನಿಸ್ಟ್ರಿಗೂ ಹೇಳ್ಬಿಟ್ಟೆ, ಸರ್ ಏನೋ ಬೇಡ ಬಿಡಿ ಸರ್ ಅಂತ ಒಂದು ಸಲ ಅಂದಿದ್ದೆ ಸ್ಟಾರ್ಟಿಂಗಲ್ಲಿ. ಮತ್ತು ನನಗೆ ಸುರ್ಜೇವಾಲ್ ಅವ್ರು ಇಲ್ಲಿ ರಮಣ ಹೋಟ್ಲಲ್ಲಿ ಟಿಕೆಟ್ ಫೈನಲ್ ಆಗುವಾಗ ರಾತ್ರಿ 8:30-9 ಗಂಟೆ, ಸರ್ ನಾನು ಹೋಗ್ತೀನಿ ಸರ್, ಬೆಳಗ್ಗೆ 6 ಗಂಟೆ ಕ್ಲಾಸ್ ಇದೆ ಅಂದೆ. ರೀ ಪ್ರದೀಪ್ ಅವರೇ, ಬಿ ಫಾರ್ಮ್ಗೆ ರೀ ಡಿಸ್ಕಷನ್ ನಡೀತಿರೋದು, ನೀವೇನು? ಸರ್ ಎಲ್ಲಿ ಕೊಡ್ತಾರೆ, ಸುಮ್ಮನೆ ರೀ ಸರ್, ನನಗೂ ಗೊತ್ತಿಲ್ಲ. ಕಾಂಗ್ರೆಸ್ಸಲ್ಲಿ ಬಿ ಫಾರ್ಮ್ ಅದು ZP ಟಿಕೆಟ್ಟೇ ನಾನು ನೋಡಿದ್ದೀನಿ ಮೇಡಮ್. ನಮ್ಮೂರಲ್ಲಿ ಒಂದೊಂದು ವರ್ಷ ಲಾಬಿ ಮಾಡಿದ್ರು ZP ಟಿಕೆಟ್ ತಂದಕ್ಕಾಗಿಲ್ಲ, ದೊಡ್ಡ ಫ್ಯಾಮಿಲಿಯವ್ರ ಕೈಯಲ್ಲಿ. ನಾನು ಹೋಗ್ತೀನಿ ಅಂದರೆ ಇರಪ್ಪ ಫೈನಲ್ ಆಗಿ. ಐ ಆಮ್ ನಾಟ್ ಸೀರಿಯಸ್ ಮೇಡಮ್ ಆ್ಯಕ್ಚುಲಿ. ರಾತ್ರಿ 11:30 ಸುರ್ಜೇವಾಲ್ ಅವ್ರು ಕೊಡೋದು ಒಳಗೆ ಹೋದೆ. ಆರ್ ಯು ವಿಲ್ಲಿಂಗ್ ಟು ಕಂಟೆಸ್ಟ್? ಎಸ್ ಸರ್ ಅಂದೆ. ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿ ಆಚೆ ಬಂದೆ. ನನಗೆ ಗೊತ್ತಿರಲಿಲ್ಲ ನನಗೆ ಸಿಗುತ್ತೆ ಅಂತ ನಂಬಿಕೆ ಇರಲಿಲ್ಲ. ಯಾಕೆಂದರೆ ಲಾಬಿ ವಾಸ್ ಝೀರೋ, ಕೇಳೇ ಇಲ್ಲ. ಮತ್ತು ನನಗೆ ನನ್ನ ಹೆಸರು, ನೀವು ನಂಬ್ತಿರಲ್ಲ, ನನ್ನ ಹೆಸರು TV ಗಳಲ್ಲಿ ಬರೋವಾಗ ನಾನು ಪಾಠ ಮಾಡ್ತಿದ್ದೆ ಸ್ವಿಚ್ ಆಫ್ ಮಾಡ್ಕೊಂಡು. ನನ್ನ ಡ್ರೈವರ್ ರೋಡ್ ಬಂದು ಸರ್ ಹೆಸರು ಬರ್ತಿದ್ದೆ ಏನಂತ ಅಂತ ನನಗೆ ಕ್ರ್ಯಾಶ್. ಟಿಕೆಟ್ ಡಿಕ್ಲೇರ್ ಆಗಿ ನಾನು ಇನ್ನೊಂದು ಸಲ KPCCಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡೆ, ಸರ್ ನಿಜನಾ ಲಿಸ್ಟು ಅಂತ. ಯಾಕೆಂದರೆ ನನಗೆ ಎಷ್ಟು ನಂಬಿಕೆ ಇಲ್ಲ. ಮತ್ತು 25 ದಿನ ಇತ್ತು, ಹೋದೆ. ಕುಟುಂಬದವ್ರಿಗೆಲ್ಲ ಹೇಳಿದೆ, ಮೇಡಮ್ ಇದು ಕರ್ನಾಟಕದ ಯಂಗ್ಸ್ಟರ್ಸ್ಗೆ, ಪಾಲಿಟಿಕ್ಸ್ಗೆ ಬರೋರಿಗೆ ಅವ್ರಿಗೆ ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಮನೇಲಿ ನನ್ನ ಶ್ರೀಮತಿನ ಕುತ್ಕೊಂಡು ಮಾತಾಡುವಾಗ ಆಕೆ ಭಯ ಬಿದ್ಲು. ಎಲ್ಲಿ ತೇಜೋವಧೆ ಮಾಡಿಬಿಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಸಮಸ್ಯೆನ ನಾಳೆ ಅವ್ರು ಏನಾದರೂ ಅಧಿಕಾರಕ್ಕೆ ಬಂದರೆ. ಮತ್ತು ಆವಾಗ TV ಗಳಲ್ಲಿ ಏನು ಅನಾಲಿಸಿಸ್ ಬಂತಂದರೆ, ಬೈ ಮಿಸ್ಟೇಕ್ ಅವ್ರು ಗೆದ್ದರೆ, BJP ರೂಲಿಂಗ್ ಬಂದರೆ ಪರಿಶ್ರಮ ಟಾರ್ಗೆಟ್ ಮಾಡ್ತಾರೆ, ಬಿಡಲ್ಲ, ಹಿಂಗೆಲ್ಲ ಮಾತಾಡೋಕ್ಕೆ ಹಿಡಿದ್ರು. ಆಗ ನಾನು ಹೇಳಿದೆ, ತುಂಬ ಪ್ರಾಕ್ಟಿಕಲ್ಲಾಗಿ ನಡೆದಿದ್ದು ಮ್ಯಾಮ್. ನಾವಿಬ್ಬರು ನೆಮ್ಮದಿಯಾಗಿ ಹ್ಯಾಪಿಯಾಗಿರೋಕ್ಕೆ ಎಷ್ಟು ಬೇಕು? ಒಂದು 40-50 ಸಾವಿರ. ಓಕೆ, ವರ್ಷಕ್ಕೊಂದು 5-6 ಲಕ್ಷ, 10 ವರ್ಷಕ್ಕೊಂದು 50-60 ಲಕ್ಷ. ಸಪೋಸ್ ನಾನು ಸೋತೋದೆ, ನನ್ನ ಸಂಸ್ಥೆ ಟಾರ್ಗೆಟ್ ಆಯಿತು, ನನ್ನನ್ನು ಟಾರ್ಗೆಟ್ ಮಾಡಿದ್ರು, ಕೇಸ್ ಹಾಕ್ಸಿದ್ರು, ಎಲ್ಲ ಮಾಡಿದ್ರು. ಆವಾಗ ಹೌ ಟು ವಿ ಸರ್ವೈವ್ ಅಂಥೇಳಿ ಅಷ್ಟು ಅಮೌಂಟ್ನ, ಒಂದು ಸಮ್ ಅಮೌಂಟ್ನ ಕರ್ಕೊಂಡೋಗಿ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಏನಾದರೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ಲೀಡ್ ಮಾಡ್ಬೋದು. ನಾನು ಸೋತೋದ್ರು, BJP ಅವ್ರು ನನ್ನನ್ನು ಟಾರ್ಗೆಟ್ ಮಾಡಿದ್ರು, ಬೀದಿಯಲ್ಲಿ ತಂದು ನಿಲ್ಲಿಸಿದ್ರು, ಸ್ಟಿಲ್ 40-50 ಸಾವಿರ ನಮಗಿರುತ್ತೆ, ಸಾಕು. ಹ್ಯಾಪಿಯಾಗಿ ಮಗು ಫೀಸ್ ಕಟ್ಟೋಕ್ಕೆ, ನಾವಿಬ್ಬರು ಆರಾಮಾಗಿರೋಕ್ಕೆ ಸಾಕು. ಯಾವುದೇ ಕಾರಣಕ್ಕೆ ನೀನು ಭಯ ಬೀಳಬೇಡ, ಸೋಷಿಯಲ್ ಮೀಡಿಯಾ ನೋಡಬೇಡ, ಕಾಮೆಂಟ್ ಸೆಕ್ಷನ್ ನೋಡಬೇಡ. ನಾನು ತುಂಬ ಎತ್ತರಕ್ಕೆ ಬೆಳಿತೀನಿ. ಈ ಸಲ ನನಗೆ ಗೆದ್ದರೆ ಐ ವಿಲ್ ಕ್ರಿಯೇಟ್ ಎನ್ ಹಿಸ್ಟರಿ ಇನ್ ಕರ್ನಾಟಕ ಪಾಲಿಟಿಕ್ಸ್, ಸಪೋರ್ಟ್ ಮೀ ಅಂತ ಹೇಳಿ ಬ್ಯಾಂಕಲ್ಲಿ ಹೋಗಿ ಅಮೌಂಟ್ ಡಿಪಾಸಿಟ್ ಮಾಡಿ ನಾನು ಬಂದು 25 ದಿನ ಐ ಹ್ಯಾವ್ ನಾಟ್ ಸ್ಲೆಪ್ಟ್ ಇವನ್ 1 or 2 hours. 22 hours ಮನೆಗೆ ಸೋತಿದ್ದೀನಿ.
ಯಾರು ಕೂಡ ಈ ತರ ತುಂಬಾ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ವೈಷಮ್ಯದ ರಾಜಕಾರಣದ ಹಿನ್ನೆಲೆ ನಮ್ಮ ಕರ್ನಾಟಕಕ್ಕೆ ಇಲ್ಲ. ಹಾಗಾಗಿನೇ ನೀವು ಹೊಸ ಟ್ರೆಂಡ್ ಸೆಟ್ ಮಾಡ್ತಾ ಇದ್ದೀರಾ, ವೈಷಮ್ಯವನ್ನ, ಹೊಸ ರೀತಿಯಾದಂತಹ ಈ ಒಂದು ರಾಜಕಾರಣವನ್ನ. ಸೊ ಅಷ್ಟು ಅಗ್ಲಿ ಬೇಡ ಅಂತ ಅಷ್ಟೇ. ಎಸ್, ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರದೀಪ್ ಈಶ್ವರ್ ಅವರು ನಿಜಕ್ಕೂ ಕೂಡ ತಂದೆ ತಾಯಿಯನ್ನು ಕಳ್ಕೊಂಡು ತುಂಬ ಪರಿಶ್ರಮ ಕಟ್ಟಿ ಇವತ್ತು ಒಬ್ಬ ಶಾಸಕರಾಗಿ ಮುಂದೆ ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆಯುವಂಥ ಕನಸನ್ನು ಕಾಣ್ತಾ ಇದ್ದಾರೆ. ಡೆಫಿನೆಟ್ಲಿ ತಾಯಂದಿರ ವಿಚಾರ ಬಂದಾಗ ಎಲ್ಲರೂ ಕೂಡ ಒಂದು ಸ್ವಲ್ಪ ತಮ್ಮ ಒಂದು ಸ್ಥಿಮಿತವನ್ನು ಕಳ್ಕೊಳ್ತಾರೆ. ಆದರೂ ಸಾರ್ವಜನಿಕ ಜೀವನದಲ್ಲಿರೋರು ಇನ್ನೊಬ್ಬರಿಗೆ ಉತ್ತಮ ಉದಾಹರಣೆಯಾಗಿರಬೇಕಾಗತ್ತೆ. ಅಂಥದ್ರಲ್ಲಿ ಇವತ್ತು ಪ್ರದೀಪ್ ಈಶ್ವರ್ ಅವರ ಈ ಚರ್ಚೆ ಭಾಳಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆ ಅಂತ ಅನಿಸುತ್ತೆ. ಇದು ಈ ದಿನದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.